ಬೆಂಗಳೂರಿನಿಂದ 112 ಕಿಲೋಮೀಟರ್ ದೂರದಲ್ಲಿರೋ ನಮ್ಮನೆ ದೇವರು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡ್ತಾನೆ ವರ್ಷ ತುಂಬ್ತಿದೆ ತನ್ಮಯ್ಗೆ. ಹಾಗಾಗಿ ವರ್ಷದ ಒಳಗಡೆ ಅವನಿಗೆ ಮುಡಿ ಕೊಡಬೇಕಂತ ಹೇಳಿ ಮನೆ ದೇವರಿಗೆ ಹೊರಟ್ವಿ. ಬೆಳಗ್ಗೆ 7:30 ಇಲ್ಲಿಂದ ಹೊರಟಾಗ ಅಲ್ಲಿ ಹೋಗಿ ತಲುಪಿದ್ದು 10:30 ಆಗಿತ್ತು. 12 ಅಷ್ಟರಲ್ಲಿ ಅವನಿಗೆ ಮುಡಿ ಎಲ್ಲ ಕೊಡಬೇಕಂತ ಅಂದ್ಕೊಂಡ್ವಿ. ಸೊ ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಆಯಿತು. ಮುಂಚೆ ಮುಡಿ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಡಿ ಕೊಡೋ ಜಾಗ ಇರ್ಬೋದು, ಹಾಗೆ ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು, ಸ್ನಾನದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ನಾನು ತುಂಬಾ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗಿದ್ದೆ ಮಗುಗೆ ಬಿಸಿನೀರಿನ ಸ್ನಾನ ಮಾಡಿಸ್ಬೇಕಂತ ಹೇಳಿ. ಅಲ್ಲಿ ಬಿಸಿ ನೀರು ವ್ಯವಸ್ಥೆ ಇರುತ್ತೋ ಇಲ್ವೋ ಅಂತ ಹೇಳಿ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅದರ ಅವಶ್ಯಕತೆ ಇರಲಿಲ್ಲ. ನೀವು ಯಾರಾದರೂ ಹೋಗ್ತಾ ಇದ್ದೀರಾ ಮಗುಗೆ ಮುಡಿ ಕೊಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಹೋಗಿ ಬನ್ನಿ, ಯಾವುದೇ ಥರ ಯೋಚನೆ ಬೇಡ. ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಇದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಮಹಾಮಂಗಳಾರತಿ ಕೂಡ ಆಯಿತು. ಮಹಾಮಂಗಳಾರತಿಯಾಗಿ ದೇವರ ಆಶೀರ್ವಾದ ಕೂಡ ಸಿಕ್ತು. ಇಷ್ಟೆಲ್ಲ ಆಗಿ ಹೊರಗಡೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಒಳ್ಳೆ ಪ್ರಸಾದ ಮಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್.